ಈಗ ಅದಕ್ಕೆ ಈಗ ಗೈಲ್ ಅಂತ ಕಂಪ್ನಿ, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಇದೊಂದು PSU ಕಂಪ್ನಿ ಆಗಿರುತ್ತೆ. ಇದು ಭಾರತದ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಒಂದು PSU ಕಂಪ್ನಿ. ಇದರೊಟ್ಟಿಗೆ ನಮ್ಮ ಬೆಳಗಾವಿ ಮಹಾನಗರ ಪಾಲಿಕೆಯದು ಕೂಡ ಒಂದು MOU ಕೂಡ ಆಗಿದೆ. ಒಂದು ಇದರಲ್ಲಿ ಈಗ ಏನಂದರೆ, ಹಸಿ ಕಸ ಒಣ ಕಸ ಅಂತ ಎರಡನ್ನೂ ವಿಂಗಡಣೆ ಮಾಡಿ, ಹಸಿ ಕಸನ ಅದರ ಮೂಲಕ ನಾವು ಗ್ಯಾಸ್ ಉತ್ಪತ್ತಿ ಮಾಡೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ಕೆ ಈಗ ಸಿದ್ಧತೆಗಳು ನಡೆದಿರ್ತಕ್ಕಂಥ ವಿಷಯ. ಆದರೆ ಇದರಲ್ಲಿ ಏನಂದರೆ, ಈಗ ಅಟ್ ಪ್ರೆಸೆಂಟ್ ನಮಗೆ ಈಗ ಬೆಳಗಾವಿ ನಗರ ವ್ಯಾಪ್ತಿಯಲ್ಲಿ 10 ಎಕರೆಗಳ ಒಂದು ಕನ್ಸಾಲಿಡೇಟೆಡ್ ಲ್ಯಾಂಡ್ ಬೇಕಾಗುತ್ತೆ, ಒಂದೇ ಜಾಗದಲ್ಲಿ ಇರ್ತಕ್ಕಂಥದ್ದು. ಈಗ ಆ ಒಂದು ನಿಟ್ಟಿನಲ್ಲಿ ಈಗ ನಾವು ಆಲ್ರೆಡಿ ಎಲ್ಲ ಗುರುತಿಸ್ತಾ ಇದ್ದೀವಿ. ಈ ಜಿಲ್ಲೆಯ ಈ ಒಂದು ನಮ್ಮ ಕಾರ್ಪೊರೇಷನ್ ವ್ಯಾಪ್ತಿ ಅದರಿಂದ ಒಂದು ಸ್ವಲ್ಪ ಹೊರಗಾದರೂ ಸರಿ ಒಂದು 10 ಎಕರೆ ಜಾಗನ ಹುಡುಕ್ತಾ ಇದ್ದೀವಿ. ಅದೊಂದು ಈಗ ಜಾಗ ಫೈನಲೈಸ್ ಆದ ತಕ್ಷಣ ಕೆಲಸಗಳು ಮುಂದುವರಿಯುತ್ತೆ. ಕಾಸ್ಟ್ ಇದು ಗೈಲ್ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಮಾಡೋದು. ನಮ್ಮ ಪಾಲಿಕೆ ವ್ಯಾಪ್ತಿಯಿಂದ ಏನು ಮಾಡಬೇಕು ಅಂದರೆ, ನಾವು ಜಾಗ ಒಂದು ಕೊಡಬೇಕಾಗುತ್ತೆ. ಇದು 150 ಟನ್ಸ್ ಪರ್ ಡೇ ಕೆಪಾಸಿಟಿ ಇರತಕ್ಕಂಥ ವೇಸ್ಟ್ ಪ್ರೊಸೆಸಿಂಗ್ ಯೂನಿಟ್ ಆಗಿರುತ್ತೆ. ಇದರಲ್ಲಿ ಪಾಲಿಕೆ ಪಾತ್ರ ಏನು ಅಂದರೆ, ದಿನನಿತ್ಯ ನಾವು ಏನು ಬಳಕೆ ಮಾಡ್ತೀವಿ ಅದರಲ್ಲಿ ವೇಸ್ಟ್ ಏನು ಕಲೆಕ್ಟ್ ಮಾಡ್ತಾ ಇರ್ತೀವಿ, ಡೋರ್ ಟು ಡೋರ್ ಕಲೆಕ್ಷನ್ಸ್, ಅದನ್ನೆಲ್ಲ ಕ್ರೋಢೀಕರಿಸಿ ಅವ್ರಿಗೆ ಕಳಿಸ್ಕೊಡ್ಬೇಕಾಗುತ್ತೆ.